ಚಮರಿ ಮೃಗ. ಶ್ರೀರಾಮಚಂದ್ರನು ಸೀತೆಯೊಂದಿಗೆ ವನವಾಸಕ್ಕೆ ಹೋದಾಗ ಚಮರಿ ಮೃಗದ ಬಾಲದ ಭಾಗವನ್ನು ತಂದುಕೊಡುವಂತೆ ಕೇಳ್ತಾಳೆ ಸೀತೆ. ಸಾಮಾನ್ಯವಾಗಿ ಚಮರಿ ಮೃಗಗಳು ಹಿಮಾಲಯ ಪರ್ವತ ಪ್ರಾಂತದಲ್ಲಿ ಹೆಚ್ಚಾಗಿ ವಾಸಿಸುತ್ತವೆ. ಅವುಗಳ ಬಾಲದ ಭಾಗವು ಸುಂದರವಾಗಿ ಗೊಂಚಲಿನಂತೆ ಕಂಗೊಳಿಸುತ್ತೆ. ಹೀಗೆ ಹಿಮಾಲಯದ ಪರ್ವತದ ಮೇಲೆ ಸೂರ್ಯನು ಉದಯಿಸಿದಾಗ ಸೂರ್ಯನ ರಥದಲ್ಲಿ ಚಮರಿ ಮೃಗದ ಬಾಲದಿಂದ ತಯಾರಿಸಿದ ಬೀಸಣಿಗೆಯು ಸೂರ್ಯದೇವನಿಗೆ ಗಾಳಿ ಬೀಸ್ತಾ ಇರುವಂತೆ ಕಾಣಿಸುತ್ತೆ ಅಂತ ಹೇಳಿ ಕವಿಯ ಭಾವನೆ. ಅಂದರೆ ಹಿಮಾಲಯ ಪರ್ವತಗಳು ಅಷ್ಟು ಉನ್ನತವಾಗಿವೆ. ಅಲ್ಲಿ ವಾಸಿಸುವ ಚಮರಿ ಮೃಗಗಳ ಬಾಲದ ಭಾಗವನ್ನು ಎತ್ತಿದರೆ ಅವು ಸೂರ್ಯನಿಗೆ ಗಾಳಿಯನ್ನು ಬೀಸುತ್ತಿರುವಂತೆ ಇದೆ ಅನ್ನೋದು ಕವಿಯ ಭಾವನೆ. ಹಿಂದೆ ನಮ್ಮ ಪೂರ್ವಿಕರು ಕೆಳಗೆ ಉದುರಿದ ನವಿಲುಗರಿ ಮುಂತಾದವುಗಳನ್ನು ಉಪಯೋಗಿಸ್ತಾ ಇದ್ದರು. ಪ್ರಾಣಿಗಳನ್ನು ಕೊಲ್ತಾ ಇರಲಿಲ್ಲ. ಶ್ರೀರಾಮನು ಸೀತೆ ಕೇಳಿದ ಚಮರಿ ಮೃಗದ ಬಾಲದ ಭಾಗವನ್ನು ತರಲು ಬಾಣವನ್ನು ಬಿಡ್ತಾನೆ. ಅದು ಕೇವಲ ಬಾಲದ ಭಾಗಕ್ಕೆ ಗುರಿ ಇಡ್ತಾನೆ. ಆದರೆ ಇದನ್ನು ತಿಳಿಯದ ಚಮರಿ ಮೃಗವು ತನ್ನ ಕುತ್ತಿಗೆಯ ಭಾಗವನ್ನು ಅಡ್ಡವಾಗಿ ಇಡುತ್ತೆ. ಆಗ ರಾಮನು ಆ ಚಮರಿ ಮೃಗವು ಎಲ್ಲಿ ಸತ್ತು ಹೋಗುವುದು ಅಂಥೇಳಿ ಮೊದಲಿನ ಬಾಣಕ್ಕಿಂತಲೂ ವೇಗವಾಗಿ ಬಿಡ್ತಾನೆ ಮತ್ತೊಂದು ಬಾಣ. ಅದು ಮೊದಲಿನ ಬಾಣವನ್ನು ಖಂಡಿಸುತ್ತೆ. ಚಮರಿ ಮೃಗದ ಜೀವ ಉಳಿಯಿತು. ಹೀಗೆ ನಾವು ರಾಮನಿಂದ ದಯೆಯನ್ನು ಕಲಿಯಬಹುದು. ರಾಮನು ತನ್ನ ಪರಾಕ್ರಮವನ್ನು ಭೂತ ದಯೆಗಾಗಿ ವಿನಿಯೋಗಿಸ್ತಾನೆ.